ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ಜಿಕಾಯಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲು ಒಂದು ಪಾತ್ರೆಗೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು 250 ಗ್ರಾಮ್, 300-350 ಗ್ರಾಮ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ಒಂದು 4 ಮೆಂಬರ್ಸ್ ಇದ್ದರೆ ಒಂದು ಪೂರಿಗೆಲ್ಲ ಎಷ್ಟು ಬ್ಯಾಟರ್ ಮಾಡ್ಕೊಳ್ತೀರಾ ಅಷ್ಟನ್ನು ಮಾಡ್ಕೊಳ್ಳಿ ಸಾಕು. ಇವಾಗ 1 ಟೀ ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪ ಹಾಕಿದ್ರೂ ಆಗುತ್ತೆ. ಇವಾಗ ನೀಟಾಗಿ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. 1 ಟೀ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಬಾಕಿ ಎಲ್ಲ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ನಾರ್ಮಲಿ ಪೂರಿ ಚಪಾತಿಗೆಲ್ಲ ಯಾವ ಥರ ನಾದಿ ಇಟ್ಕೊಳ್ತೀವಲ್ವ, ಅದೇ ಟೆಕ್ಸ್ಚರ್ ಅಷ್ಟು ಚೆನ್ನಾಗಿ ಕಲಿಸ್ಬಿಟ್ಟು ನಾದಿ ಒಂದು ಕಡೆ ತೆಗೆದಿಟ್ಕೊಳ್ಬೇಕು. ಅದು ಒಂದು 10 ನಿಮಿಷ ಆದಮೇಲೆ ನಾವು ಅದನ್ನ ರೆಡಿ ಮಾಡ್ಕೊಳ್ಳೋದು. ಸೊ ಇವಾಗ ನೋಡಿ ಆಗಿದೆ. ಈ ಥರ ನೀಟಾಗಿ ಒಂದು ಮುದ್ದೆ ಮಾಡಿ ಇಟ್ಕೊಳ್ಬೇಕು. ಇದನ್ನು ಒಂದು 10 ನಿಮಿಷಗಳ ಕಾಲ ಮುಚ್ಚಿ ಇಡಬೇಕು. 10 ನಿಮಿಷ ಆದಮೇಲೆ ನೋಡಿ ಇವಾಗ ಸ್ವಲ್ಪ ಅದು ಸಾಫ್ಟ್ ಆಗಿದೆ. ಇವಾಗ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಬೇಕು. ನಾವು ನಾರ್ಮಲಿ ಪೂರಿಗೆ ಎಷ್ಟು ಮಾಡ್ಕೊಳ್ತೀವಲ್ವ ಅಷ್ಟು ದಪ್ಪ ಉಂಡೆಗಳನ್ನ ಮಾಡಿಕೊಂಡ್ರೆ ಸಾಕು. ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಚಿಕ್ಕ ಚಿಕ್ಕದಾಗಿ ನಾರ್ಮಲ್ ನಾವು ಪೂರಿಗೆ ಮಾಡ್ತೀವಲ್ವ ಆ ಸೈಜಲ್ಲಿ ಮಾಡಿಕೊಂಡ್ರೆ ಸಾಕು. ಈ ಎಲ್ಲವನ್ನು ಕೂಡ ಅದೇ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ತೀನಿ. ನೋಡಿ, ಸಣ್ಣ ಸಣ್ಣ ಸ್ವಲ್ಪ ಕೈಗೆ ಹಿಟ್ಟನ್ನು ಹಾಕ್ಕೊಳ್ಳಿ. ಹಿಟ್ಟು ಹಾಕ್ಕೊಂಡು ನೀಟಾಗಿ ಈ ಥರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿದ್ರೆ ಆಯಿತು. ಇವಾಗಲೇ ಎಣ್ಣೆ ಹಾಕ್ಕೊಂಡ್ಬಿಟ್ರೆ ಅದು ಫುಲ್ಲು ಆಯಿಲ್ ಆಗಿಬಿಡುತ್ತೆ. ಸೊ ಇವಾಗಲೇ ಹಿಟ್ಟು ಹಾಕ್ಕೊಂಡ್ರೆ ಸಾಕು, ಇಲ್ಲಾಂದರೆ ಕೈಗೆಲ್ಲ ಅಂಟುತ್ತೆ. ಹಾಗಾಗಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದೆಲ್ಲವನ್ನು ಕೂಡ ಸಣ್ಣ ಸಣ್ಣದಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಇಷ್ಟರಲ್ಲಿ ಒಂದು 20-25 ಕರ್ಜಿಕಾಯಿ ಅಷ್ಟು ಮಾಡ್ಕೊಳ್ಬಹುದು. ದೊಡ್ಡ ಮೋಲ್ಡ್ ಆದರೆ ಅದು ನೀವು ಯಾವ ಅಚ್ಚು ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್. ಸೇಮ್ ಇವಾಗ ಪೂರಿ ಥರನೇ ಲಟ್ಸಿ, ಆದರೆ ತುಂಬ ತೆಳುವಾಗಿ ಲಟ್ಸೋಕ್ಕೆ ಹೋಗಬೇಡಿ. ತುಂಬ ಮಂದವಾಗಿ ಬೇಡ, ತುಂಬ ತೆಳುವಾಗಿಯೂ ಬೇಡ. ಒಂದು ಮೀಡಿಯಮ್ ಸೈಜ್ಗೆ ಲಟ್ಟಿಸ್ಕೊಳ್ಬೇಕು. ಯಾವ ಶೇಪ್ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಹೇಗಿದ್ದರೂ ಅದನ್ನ ಮೋಲ್ಡಲ್ಲಿ ಹಾಕ್ಕೊಳ್ಳೋದಲ್ವ, ಹಾಗಾಗಿ ನೋಡಿ ಇವಾಗ ಎಲ್ಲವನ್ನು ಕೂಡ ಇದೇ ಥರ ಲಟ್ಟಿಸಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸೇಮ್ ಪೂರಿ ಸೈಜ್ಗೆ ಲಟ್ಟಿಸ್ಕೊಳ್ಳಿ, ಆದರೆ ತುಂಬ ತೆಳು ಮಾಡಿಬಿಡ್ಬೇಡಿ. ಎಲ್ಲವನ್ನು ಕೂಡ ಇದೇ ಥರ ಲಟ್ಟಿಸಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ದೊಡ್ಡದಾದರೂ ತೊಂದರೆ ಇಲ್ಲ. ಇವಾಗ ಒಂದು ಪಾತ್ರೆಗೆ ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದು ಒಳಗಡೆ ಸ್ಟಫಿಗೆ ಇರುವಂಥದ್ದು. ಸೊ ನೋಡಿ, ತೆಂಗಿನ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಒಟ್ಟಿಗೆ ಹಾಕ್ಕೊಳ್ತಾ ಇಲ್ಲ, ಇವಾಗ ಸ್ವಲ್ಪ ಹಾಕ್ಕೊಳ್ತೀನಿ. ಯಾಕೆಂದರೆ ಸಕ್ಕರೆ ಆ್ಯಡ್ ಮಾಡ್ತಾ ಇರೋದ್ರಿಂದ, ತೆಂಗಿನಕಾಯಲ್ಲಿ ಕೂಡ ನೀರಿನ ಅಂಶ ಇರೋದ್ರಿಂದ ಅದು ಬೇಗ ವಾಟರ್ ಬಿಟ್ಕೊಂಡು ಫುಲ್ ಮೆಲ್ಟ್ ಆಗಿಬಿಡುತ್ತೆ. ಹಾಗಾಗಿ ಇವಾಗ ಬಿಳಿ ಎಳ್ಳು ತೊಗೊಂಡಿದ್ದೀನಿ, ಅದನ್ನ ಹುರಿದು ಇಟ್ಕೊಂಡಿದ್ದೀನಿ. ಒಂದು 100 ಗ್ರಾಮ್ ಅಷ್ಟು ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ ಕಪ್ಪುದು ಯೂಸ್ ಮಾಡಬಹುದು. ಇವಾಗ ಎರಡನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಸಕ್ಕರೆಯನ್ನು ಕೂಡ ಹಾಕ್ಕೊಳ್ಬೇಕು. 1 ಕಪ್ ತೆಂಗಿನ ತುರಿಗೆ 1/4 ಕಪ್ಪಷ್ಟು ಎಳ್ಳು ಮತ್ತು ಅರ್ಧ ಕಪ್ಪಷ್ಟು ಸಕ್ಕರೆ ಬೇಕಾಗುತ್ತೆ. ಸೊ ಇವಾಗ ನಾನು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟಫಿಗಿರೋವಂಥದ್ದು. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆಯೇ ತಿನ್ನೋದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ರೆಡಿಯಾಗಿದೆ ಇದು. ಇವಾಗ ಒಂದು ಮೋಲ್ಡ್ ತೊಗೊಳ್ಬೇಕು. ಕರ್ಜಿಕಾಯಿದು ಅಚ್ಚೆ ಬೇರೆ ಬರುತ್ತೆ ಈ ಥರ. ನೋಡಿ, ನಾನು ಇವಾಗ ಪ್ಲಾಸ್ಟಿಕ್ದು ತೊಗೊಂಡಿದ್ದೀನಿ. ಸ್ಟೀಲ್ ಕೂಡ ಬರುತ್ತೆ. ನಿಮಗೆ ಯಾವುದು ಅವೈಲೇಬಲ್ ಇದೆ ಅದನ್ನು ನೀವು ಯೂಸ್ ಮಾಡಿ. ನಾನಿಲ್ಲಿ ಪ್ಲಾಸ್ಟಿಕ್ದು ತೊಗೊಂಡಿದ್ದೀನಿ. ನೋಡಿ, ಇದಕ್ಕೆ ಆಯಿಲನ್ನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸರಿ ಆಯಿಲ್ ಹಾಕ್ಕೊಂಡ್ರೆ ಸಾಕು. ನಂತರ ನಾವು ಹಿಟ್ಟು ಹಾಕಿ ಏನು ಅದನ್ನ ಲಟ್ಸಿಟ್ಕೊಂಡಿದ್ದೀವಲ್ವ, ಅದು ಹಿಟ್ಟು ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇವಾಗ ನಾವೇನು ಪೂರಿನ ಲಟ್ಸ್ಕೊಂಡಿದ್ದೀವಲ್ವ ಅದನ್ನು ಈ ಥರ ಇಟ್ಕೊಳ್ಬೇಕು. ನಂತರ ಮೋಲ್ಡನ್ನು ಸ್ವಲ್ಪ
ಕರ್ವ್ ಶೇಪಲ್ಲಿ ಇಟ್ಕೊಳ್ಬೇಕು ನೋಡಿ ಈ ಥರ. ಹಾಗೆ ಓಪನ್ ಆಗಿ ಇಟ್ಕೊಳ್ಬಾರ್ದು, ಸ್ವಲ್ಪ ಕ್ಲೋಸ್ ಮಾಡಿರೋ ಥರ ಇಟ್ಕೊಳ್ಬೇಕು. ಇಲ್ಲಾಂದರೆ ಸ್ಟಫ್ ಮಾಡಿದ ನಂತರ ಅದು ಒಂಥರ ಟೈಟಾಗಿ ಆಚೆ ಬಂದುಬಿಡುತ್ತೆ ಸ್ಟಫು. ಹಾಗಾಗಿ ಇವಾಗ ಅದಕ್ಕೆ ಫಿಲ್ ಮಾಡಿ ಆದಮೇಲೆ ಈ ಥರ ಮೋಲ್ಡನ್ನು ಕ್ಲೋಸ್ ಮಾಡಿ ಸ್ವಲ್ಪ ಪ್ರೆಸ್ ಮಾಡಬೇಕು. ಅದೇನೋ ಜಿಗ್ಜ್ಯಾಗ್ ಶೇಪ್ ಇರುತ್ತೆ ಅಲ್ವಾ, ಅಲ್ಲಿ ಅದು ಕರೆಕ್ಟಾಗಿ ಲಾಕ್ ಆಗಿರುತ್ತೆ. ಇವಾಗ ಎಕ್ಸೆಸ್ ಇರೋದನ್ನು ತೆಗೆದುಕೊಳ್ಳೋಣ. ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡು ಎಕ್ಸೆಸ್ ಇರೋದನ್ನು ತೆಗೆದುಬಿಡಿ. ಇದನ್ನು ನೆಕ್ಸ್ಟ್ ನೀವು ಕೊನೆಗೆ ಲಟ್ಸ್ಬಿಟ್ಟು ಯೂಸ್ ಮಾಡ್ಕೊಳ್ಬೋದು ಎಲ್ಲವನ್ನು ಸೇರಿಸಿ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಲ್ವಾ. ಇದನ್ನು ಈ ಥರ ಉಲ್ಟಾ ಮಾಡಿದರೆ ತೆಗೆದುಕೊಳ್ಬೋದು. ಕೈಯಲ್ಲೇ ಸ್ವಲ್ಪ ಸೂಕ್ಷ್ಮವಾಗಿ ತೆಗೆದುಕೊಳ್ಬೇಕು. ಆ ತೇಳು ಮಾಡಿಬಿಟ್ರೆ ಈ ಹಂತದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅದು ಕಟ್ಟಾಗಿ ಚೆಲ್ಲೋಗುತ್ತೆ. ಹಾಗಾಗಿ ಸ್ವಲ್ಪ ಮಂದವಾಗಿರಬೇಕು, ತುಂಬ ಮಂದನೂ ಇರಬಾರ್ದು. ಇವಾಗ ನೋಡಿ ಅದೇ ಮೊದಲು ಸ್ವಲ್ಪ ಕರ್ವಾಗಿ ಹಿಡ್ಕೊಳ್ಬೇಕು ಮೋಲ್ಡನ್ನು. ಇವಾಗ ನೋಡಿ ಎಕ್ಸ್ಟ್ರಾ ಪಾರ್ಟ್ನ ತೆಗೆದುಬಿಡ್ತಾ ಇದ್ದೀನಿ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಶೇಪ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲ. ಎಲ್ಲವನ್ನು ಕೂಡ ಇದೇ ಥರ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಸ್ನ್ಯಾಕ್, ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈ ಥರ ಎಲ್ಲವನ್ನು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಕಾಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ. ಎಣ್ಣೆ ಕಾದ್ಮೇಲೆ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ವ ಕರ್ಜಿಕಾಯಿ, ಇದನ್ನು ಹಾಕ್ಕೊಳ್ಬೇಕು. ನೋಡಿ ತುಂಬ ಟೇಸ್ಟಿಯಾಗಿರೋಂಥ ಸ್ನ್ಯಾಕ್ ಇದು. ನಾರ್ಮಲಾಗಿ ಹಳೆ ಕಾಲದಿಂದಲೇ ಮಾಡ್ತಾ ಇರೋದಂಥದ್ದು ಅಂತ ಹೇಳಬಹುದು. ಇವಾಗ ಅದನ್ನ ಸ್ವಲ್ಪ ಟ್ರೆಡಿಷನಲ್ ಆಗಿ ಸ್ವಲ್ಪ ಇವಾಗ ಬ್ಯಾಟರ್ಗೆ ಎಲ್ಲ ಬೇರೆ ಮಿಕ್ಸ್ ಮಾಡಿಕೊಂಡು, ಅಂದರೆ ರವೆ ಅಕ್ಕಿ ಹಿಟ್ಟೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಆನ್ ಟೈಮ್ ಕ್ರಿಸ್ಪಿಯಾಗಿರೋ ಥರ ಆ ಥರ ಟೆಕ್ಸ್ಚರ್ ಬದಲಾದ್ರೂ ಪ್ರೊಸೀಜರ್ ಇದು ಹಳೆಯ ಪ್ರೊಸೀಜರೇನೆ. ನೋಡಿ ಇವಾಗ ಎರಡು ಸೈಡ್ ಕೂಡ ನೀಟಾಗಿ ಬೇಯಿಸ್ಕೊಳ್ಬೇಕು. ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ. ನೋಡಿ ಎರಡು ಕಡೆ ಕೂಡ ಅದು ಇವಾಗ ನಾವೊಂದು 15 ಮಿನಿಟ್ಸ್ ಬಿಟ್ಟಿದ್ವಲ್ವ, ಹಾಗಾಗಿ ಚೆನ್ನಾಗಿ ನೆಂದಿದೆ, ಉಬ್ಕೊಳ್ತಾ ಇದೆ. ಒಂದು ಸ್ವಲ್ಪ ರವೆ ಆ್ಯಡ್ ಮಾಡಿದ್ರೂ ನೋ ಪ್ರಾಬ್ಲಮ್, ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಇವಾಗ ಬರೀ ಮೈದಾ ಆದರೆ ನೆಕ್ಸ್ಟ್ ಡೇಗೆಲ್ಲ ಅದು ಸಾಫ್ಟ್ ಆಗಿಬಿಡುತ್ತಲ್ವ. ರವೆ ಆ್ಯಡ್ ಮಾಡಿದರೆ ಅದು ನೆಕ್ಸ್ಟ್ ಡೇಗೂ ಕ್ರಿಸ್ಪಿಯಾಗಿಯೇ ಇರುತ್ತೆ. ನೋಡಿ ಇವಾಗ ಎರಡು ಕಡೆ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮತ್ತು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದೊಡ್ಡ ಉರಿಯಲ್ಲಿ ಇಟ್ಕೊಳ್ಬೇಡಿ, ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು. ಅಂದರೆ ತುಂಬ ಸಿಮ್ಮಲ್ಲೂ ಇಡಬಾರ್ದು. ಸಿಮ್ಮಲ್ಲಿ ಇಟ್ಟರೆ ಏನಾಗುತ್ತೆ, ಅದು ಸಕ್ಕರೆ ಮೆಲ್ಟಾಗಿ ಹೊರಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬ್ರೌನ್ ಕಲರ್ ಬಂದಮೇಲೆ ಇದನ್ನ ತೆಗೆದ್ಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸುಲಭವಾಗಿ ಮಾಡ್ಕೊಳ್ಬಹುದು ಮನೆಯಲ್ಲೇ. ನಾವು ಪೂರಿ ಎಲ್ಲ ನಾರ್ಮಲಿ ಮಾಡ್ತಾ ಇರ್ತೀವಿ, ಆವಾಗ ಈ ಥರ ಸ್ಟಫ್ ಎಲ್ಲ ರೆಡಿ ಮಾಡಿ ಅದ್ರ ಜೊತೆಗೆ ಈ ಥರ ಮಾಡಿದರೆ ಒಂದು ಸ್ನ್ಯಾಕ್ ಕೂಡ ಆಗುತ್ತೆ. ಯಾರಾದರೂ ಬಂದಾಗ ಅಥವಾ ಹಬ್ಬದ ಟೈಮ್ನಲ್ಲಿ ಎಲ್ಲ ಈ ಥರ ಸ್ನ್ಯಾಕ್ಗಳನ್ನು ಮಾಡ್ಕೊಳ್ಬಹುದು. ಟೇಸ್ಟಿ ಸ್ನ್ಯಾಕ್ ಎಲ್ಲರೂ ಮಾಡ್ಕೊಳ್ಳುವಂಥದ್ದು. ನೀವು ಕೂಡ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿದೆ, ಕಲರ್ ಕೂಡ ಚೆನ್ನಾಗಿದೆ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಇದನ್ನ ಕಟ್ ಮಾಡಿ ಕೂಡ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಒಳಗಡೆ ಕೂಡ ನಾವು ಹಾಕಿರೋ ಸ್ಟಫ್ ನೀಟಾಗಿರುತ್ತೆ. ಅದು ಬಿಸಿಗೆ ಸ್ವಲ್ಪ ಮೆಲ್ಟಾಗಿ ಎಳ್ಳು ಜೊತೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ